ಅದೆಲ್ಲ ಬೇಡ, ಇದನ್ನ ಕೊಡುಮ ಅಂತಾನೆ ಬಂದ್ವಿ. ಕೊಟ್ಟಾಯ್ತಲ್ಲ, ನಾವು ಹೊಡ್ತೀವಿ. ಯಾಕಮ್ಮ ನಮ್ಮ ಮೇಲೆ ಅಷ್ಟೊಂದು ಕೋಪನಾ? ಕೂತಿರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ವೆಂಕಿ, ಅದೇ ನರಸಿಂಹ ಅವ್ರು ಇದಾರಲ್ಲ, ಅವರು ನಾವು ಪ್ರತಿ ಸತಿ ಮನೆಗೆ ಬಂದಾಗ ಖುಷಿಯಿಂದ ಪ್ರೀತಿಯಿಂದ ನಮ್ಮನ್ನ ಮಾತಾಡಿಸ್ತಿದ್ರು. ಆದರೆ ಇವತ್ತು ನಮ್ಮನ್ನು ನೋಡಿದ ತಕ್ಷಣ ಮೇಲೆ ಹೋಗ್ಬಿಟ್ರು. ನಾವು ಬಂದಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಕಾಫಿ ತಗೊಂಬ. ಸುಮ್ಮನೆ ತೊಂದರೆ ತಗೊಂಡ್ರಿ. ನಿಮ್ಮ ಮನೇಲಿ ನೀವು ಮಾಡಿದ ಉಪಚಾರದ ಮುಂದೆ ಇದು ಏನೂ ಇಲ್ಲ. ಕುಡಿತಾ ಇರಿ, ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಇವಾಗ ನೀವು ಹೇಳಿದಾಗೆ ಕಾನೂನಾತ್ಮಕವಾಗಿ ಚೆಕ್ ತಂದು ಕೊಟ್ಟಿದ್ದೀವಿ. 2 ಲಕ್ಷ ಇದೆ. ಇನ್ನು ಉಳಿದಿದ್ದನ್ನು ತೀರ್ಸಕ್ಕೆ 3 ತಿಂಗಳು ಟೈಮ್ ಇದೆ ಅಲ್ವಾ? ಎಲ್ಲ ತೀರಿಸ್ತೀನಿ. ಅಲ್ಲಿಗೆ ನಿನ್ನ ಸಂಬಂಧ ಮುಗೀತು. ನೀನು ಸತ್ರು ನಾನು ಕೊಳ್ಳಿ ಇಡಕ್ಕೆ ಬರಲ್ಲ, ನಿನ್ನ ಮುಖಾನ ನೋಡಲ್ಲ. ಸಂತು, ದುಡ್ಡು ಬೇಕಾಗಿತ್ತು ತಾನೇ, ತಂದು ಕೊಟ್ಟಿದ್ದೀನಿ, ಅಲ್ಲಿಗೆ ಮುಗೀತು. ಇನ್ಮೇಲೆ ನೀವಿಬ್ಬರು ನನ್ನ ಮನೆ ಹತ್ರ ಬರೋಂಗಿಲ್ಲ, ನನ್ನ ಹೆಂಡತಿನ ಮಾತಾಡ್ಸಂಗಿಲ್ಲ, ನನ್ನ ಮಗನ್ನ ಮಾತಾಡ್ಸಂಗಿಲ್ಲ. ಹಾಗೇನಾದರೂ ಮಾಡಿದ್ರಿ ಅಂತ ಗೊತ್ತಾದರೆ ಸರಿ ಇರಲ್ಲ. ಏನ್ರಿ ಇದೆಲ್ಲ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೋ ಏನೋ. ಏನಾಗಲ್ಲ ಲಕ್ಷ್ಮಿ, ಏನೂ ಆಗಲ್ಲ. ಇಲ್ಲ, ಯಾರು ನೋಡಿಲ್ಲ. ಆದ್ರೆ ನೀನ್ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಯ್ಯೋ, ಈ ಕಣ್ಣ ಮುಚ್ಚಲ್ಲೇ ಮುಗಿಯೋ ತನಕ ಗಾಬರಿ ಭಯ ಎಲ್ಲ ಇತ್ತಿದ್ದೆ. ಅದು ಸರಿ, ಅವ್ರು ಏನು ಹೇಳಿದ್ರು? ನಿಂಗೇನಾದರೂ ಹೇಳಿದ್ರಾ? ಏನೂ ಇಲ್ಲ, ಮಾಮೂಲಿನೇ. ಆದರೆ ನೀನು ಬದುಕಿದ್ಯಾ ಅಂತ ಅವರು ಬಲವಾಗಿ ನಂಬಿದ್ದಾರೆ. ಅದು ಭ್ರಮೇನೂ ಏನೋ ನನಗೂ ಗೊತ್ತಾಗ್ತಿಲ್ಲ. ಆದರೆ ವಿಚಾರನ ಅವರು ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಅದಕ್ಕೆ ಅದು ಸುತ್ತಮುತ್ತನೇ ಮಾತಾಡ್ತಿದ್ದಾರೆ. ಅವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಖಂಡಿತ ಅವ್ರಿಗೆ ಅನುಮಾನ ಬಂದಿರುತ್ತೆ. ಅದಕ್ಕೆ ಅವ್ರು ಪದೇ ಪದೇ ಮನೆಗೆ ಬರ್ತಿರೋದು, ನಿನ್ನ ಹತ್ರ ಈ ಥರ ಎಲ್ಲ ಮಾತಾಡ್ತಿರೋದು. ಅಯ್ಯೋ, ಅದನ್ನೆಲ್ಲ ಬಿಡು, ಹೇಗೋ ಮ್ಯಾನೇಜ್ ಮಾಡೋಣ. ಬಟ್ ಅವ್ರು ನಿನ್ನ ಸೂಪರ್ ಮಾರ್ಕೆಟಲ್ಲಿ ನೋಡಿಲ್ಲ ತಾನೆ? ಇಲ್ಲ, ಅವ್ರು ನೋಡ್ತಿದ್ದಾರೆ ಅಂತ ಅನ್ಸಿದ ತಕ್ಷಣ ಅವ್ರ ಕಣ್ಣಿಗೆ ಸ್ಪ್ರೇ ಮಾಡಿಬಿಟ್ಟೆ, ಹಾಗೆ ಬಚಾವಾದೆ. ಆದರೆ ಅದನ್ನೇ ನಿಜ ಅಂತ ಹೇಗೆ ನಂಬೋದು? ಇಲ್ಲ, ಅವ್ರಿಗೇನೋ ಸ್ಟ್ರಾಂಗ್ ಆಗಿರೋ ಕ್ಲೂ ಸಿಕ್ಕಿದೆ. ಇನ್ನು ಮುಂದೆ ನಾವು ಹುಷಾರಾಗಿರ್ಬೇಕು ಜಾನು. ಸರಿ, ಹಾಗೆ ಮಾಡೋಣ. ಆಮೇಲೆ ನೀನು ಹೇಳಿದ್ದಿಲ್ಲ ಸಚಿನ್ ಅಂತ, ಅವ್ರ ನಂಬರ್ ಸಿಕ್ಕಲಿಲ್ಲ. ಅವ್ರ ಇನ್ನೊಬ್ರು ಫ್ರೆಂಡ್ ನಂಬರ್ ಸಿಕ್ಕಿದೆ. ನಾಳೆ ಹೋಗಿ ಅವ್ರ ಹತ್ರ ವಿಚಾರಿಸಿದ್ರೆ ನಮಗೂ ಏನಾದರೂ ಸ್ಟ್ರಾಂಗ್ ಆಗಿರೋ ಕ್ಲೂ ಸಿಗ್ಬೋದು. ಸರಿ, ಹಾಗೆ ಮಾಡೋಣ. ವಿಶ್ವ, ಪಾಪ ನೀನು ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೋತಾ ಇದೆಯಾ. ಇದರಿಂದ ನಿನಗೇನಾದರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ತುಂಬ ಭಯ ಆಗ್ತಿದೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಜಾನು. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನಾನು ನಿನ್ನ ಜೊತೆಗೆ ಯಾವತ್ತೂ ಇರ್ತೀನಿ. ನಿನ್ನ ಜೀವನ ಸರಿಯಾಗೋದಕ್ಕೆ ನಾನು ಎಂಥ ರಿಸ್ಕ್ ಬೇಕಾದ್ರೂ ತಗೋತೀನಿ. ಥ್ಯಾಂಕ್ಸ್. ಸರಿ, ಲೇಟ್ ಆಯಿತು, ನೀನು ಹೋಗಿ ಮಲ್ಕೋ. ವಿಶ್ವ, ಮೇಡಮ್ ಅವರೇ, ಏನು ಮಾಡ್ತಿದ್ದೀರಾ? ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ತೀರಾ? ಮೇಡಮ್ ಅವರೇ, ಯಾಕಷ್ಟು ಭಯ ಪಡ್ತಿದ್ರಾ? ಇಲ್ಲಿ ಯಾರೂ ಇಲ್ಲ ಅಂತಾನೆ ನಾನು ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡಿರೋದು. ಸಿದ್ದು ಅವರೇ, ಏನೇ ಇರಲಿ ನೀವು ಮಾಡ್ತಿರೋದು ಸರಿಯಿಲ್ಲ. ಮತ್ತೆ ಯಾಕೆ ಸರಿ? ಈಗ ನಿಮ್ಮನ್ನ ರೂಮ್ಗೆ ತಗೊಂಡೋಗಿ ಅಲ್ಲಿ ರೊಮ್ಯಾನ್ಸ್ ಮಾಡಿದ್ರೆ ಓಕೆನಾ? ಏನಾಗಿದೆ ನಮಗೆ ನೋಡಿ, ಯಾರಾದರೂ ಬಂದ್ಬಿಡ್ತಾರೆ, ನಮ್ಮ ಕೆಲಸ ಮಾಡಕ್ಕೆ ಬಿಡಿ ಪ್ಲೀಸ್. ಮೇಡಮ್ ಅವರೇ, ನಮ್ಮಿಬ್ಬರಿಗೂ ಮದುವೆ ಆಗಿದೆ. ನಾವು ಪ್ರತಿಯೊಂದು ಕ್ಷಣನೂ ಹಿಂಗೆ ರೊಮ್ಯಾಂಟಿಕ್ ಕಲಿಬೇಕು.
ಅತ್ತೆ ನಾನು ನೀವು ವಿಶ್ವ ಮಾವ ಎಲ್ಲರೂ ಸೇರಿಕೊಂಡು ಒಂದು ಟ್ರಿಪ್ ಹೋಗೋಣವಾ? ಟ್ರಿಪ್ಗ ಈಗ ಯಾಕೆ? ಮನೆಯಲ್ಲೇ ಇದ್ದು ಬೋರ್ ಆಗ್ತಿದೆ ಅತ್ತೆ, ಅದಕ್ಕೆ ಎಲ್ಲಾದರೂ ಆಚೆ ಹೋಗೋಣ ಅಂತ. ಸರಿ, ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ. ಅಮ್ಮ, ಒಂದು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಅಲ್ಲ ಚಂದನ ಅವರೇ, ನೀವು ಇತ್ತೀಚೆಗೆ ತುಂಬಾ ಹೊರಗಡೆ ಹೋಗ್ತಿದ್ದೀರಾ, ಏನು ವಿಷಯ? ಅದು ನಂದು 10th ಮತ್ತು 12th ಮಾರ್ಕ್ಸ್ ಕಾರ್ಡ್ಸ್ದು ಸರ್ಟಿಫಿಕೇಟ್ ತೊಗೊಂಬರೋಣ ಅಂತ. ಅಲ್ಲ, ಸ್ಕೂಲ್ ಸರ್ಟಿಫಿಕೇಟ್ ಇವಾಗ ಏನಕ್ಕೆ ಮತ್ತೆ ಸ್ಕೂಲ್ಗೆ ಹೋಗ್ತೀರಾ? ತನು, ಏನದು ಆ ಥರ ತಮಾಷೆ ಮಾಡೋದು? ತಮಾಷೆ ಅಲ್ಲ ಅತ್ತೆ, ಇತ್ತೀಚೆಗೆ ಇವ್ರ ಬಿಹೇವಿಯರ್ ನೋಡ್ತಿದ್ರೆ ನಿಮ್ಗೇನು ಅನಿಸ್ತಿಲ್ವಾ? ಅಲ್ಲ, ಇವಾಗ ಯಾಕೆ ಸರ್ಟಿಫಿಕೇಟ್ ಹೇಳಿ? ಅದು ನನ್ನ ಹತ್ರ ಯಾವುದೋ ಡಾಕ್ಯುಮೆಂಟ್ಸ್ ಇಲ್ವಲ್ಲ, ಇಟ್ಕೊಂಡ್ರೆ ಒಳ್ಳೆಯದು, ಮುಂದೆ ಯಾವಾಗಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಅಷ್ಟೇ. ಹಾಗಾದರೆ ನಿಮ್ಮ ಜೊತೆ ನಾನು ಬರ್ತೀನಿ, ನಡೀರಿ. ಅಯ್ಯೋ, ನಿಮಗೆ ಯಾಕೆ ತೊಂದರೆ? ನಾನು ಹೋಗಿ ಬರ್ತೀನಿ, ನಿಮ್ಮ ಮನೇಲಿರಿ, ಪರವಾಗಿಲ್ಲ. ಇಲ್ಲೇ ಚಂದನ ಅವರೇ, ನಾನು ನಿಮ್ಮ ಜೊತೆ ಬಂದರೆ ನಿಮ್ಮ ಸ್ಕೂಲು ನೋಡ್ದಂಗೆ ಆಗುತ್ತೆ, ಹಾಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ತನು, ಏನಮ್ಮ ನೀನು? ಯಾರು ಹೊರಗಡೆ ಹೋದರೂ ಹೊರಟು ನಿಂತ್ಬಿಡ್ತೀಯಲ್ಲ ನಾನು ಬರ್ತೀನಿ ಅಂತ. ಮದುವೆ ಆಗ್ತಿರೋ ಹುಡುಗಿ ಸ್ವಲ್ಪ ಮನೆಯಲ್ಲಿದ್ದು ಕೆಲಸ ಕಲ್ತ್ಕೋ. ಚಂದನ, ನೀನು ಹೋಗ್ಬಮ್ಮ. ಹುಷಾರು. ಸರಿಮ್ಮ, ಬರ್ತೀನಿ, ಹೋಗಿ ಬರ್ತೀನಿ. ಹುಷಾರಮ್ಮ. ಹಾಂ.